ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ. ನೀವು ಕೂಡ ತುಂಬಾ ಪಾಸಿಟಿವ್ ಆ್ಯಂಡ್ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಹವಾಯಿನ್ ಪ್ರೇಯರ್ ಮಾಡಬೇಕಾದ್ರೆ ನಾವು ಯಾವ್ಯಾವ ಥರ ಇರಬೇಕು, ಮೀನ್ಸ್ ಓಪನ್ ಪ್ರೇಯರ್ ಮಾಡಬೇಕಾದ್ರೆ ನಮ್ಮ ಮೈಂಡ್ಸೆಟ್ ಯಾವ್ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಹವಾಯಿನ್ ಪ್ರೇಯರ್ ಬಂದುಬಿಟ್ಟು ನಿಮಗೆ ಗೊತ್ತಿದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. 100% ರೆಸ್ಪಾನ್ಸಿಬಿಲಿಟಿನ ನಾವೇ ತಗೊಳ್ತಾ ಇದ್ವಿ. ನಾವು ಮಾಡಿರೋ ಪ್ರಾಬ್ಲಮ್ ನಮ್ಮಿಂದನೇ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಸೊ ನಾವು ಪೀಸ್ಗೆ ಡಿಸರ್ವ್. ಸೊ ನಾವು ಇದನ್ನು ತಗೊಂಡು ಪ್ರೇಯರ್ನ ಮಾಡ್ಕೊಳ್ತೀವಿ. ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವೆರಿ ಫಸ್ಟ್ 5 ಮಿನಿಟ್ಸ್ ಮೆಡಿಟೇಷನ್ನ ಮಾಡಿ. ಮೆಡಿಟೇಷನ್ನ ಮಾಡಬೇಕಾದ್ರೆ ಯಾವುದೇ ಒಂದು ಥಿಂಕಿಂಗ್ ಬರಲಿ, ಡಿಲೀಟ್ ಅಂತ ಹೇಳಿ ಅಥವಾ ಕ್ಲಿಯರ್ ಅಂತ ಹೇಳ್ಕೊಳ್ತಾ ಸುಮ್ಮನೆ ಮೆಡಿಟೇಷನ್ಸ್ನ ಮಾಡಿ. ಮೆಡಿಟೇಷನ್ ಮಾಡಬೇಕಿದ್ರೆ ಒಂದು ನಿಮ್ಮ ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಥವಾ ನಿಮ್ಮ ಥರ್ಡ್ ಐ ಏನಿದೆ, ನಿಮ್ಮ ಈ ಒಂದು ಚಕ್ರ ಏನಿದೆ, ಸೊ ಆಜ್ಞಾ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ಅಂತ ಅಂದರೆ ಏನು ಮಾಡಿ ಅಂತ ಅಂದರೆ, ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಆಜ್ಞಾ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಅಂದರೆ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ದೇವ್ರನ್ನ ನೆನೆಸ್ಕೊಂಡು ಮೆಡಿಟೇಷನ್ ಮಾಡ್ತಾ ಹೋಗಿ. 5 ಮಿನಿಟ್ಸ್ ಅಷ್ಟೇ, ಒಂದು 5 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡ್ತೀರಾ. ದೆನ್ ಯಾವ ಪ್ರಾಬ್ಲಮ್ ನಿಮಗೆ ಫಸ್ಟ್, ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ಲೀಸ್ಟ್ ಆಫ್ ಪ್ರಾಬ್ಲಮ್ಸ್ ಇರ್ಬೋದು, ಓಕೆ. ಸೊ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ಫಸ್ಟ್ ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಬಗ್ಗೆ ಒಂದು ಕ್ಲಿಯರ್ ಇಂಟೆನ್ಷನ್ನ ಇಟ್ಕೊಳ್ಳಿ. ಈಗ ನಾನು ಹೇರ್ ಫಾಲ್ಗೆ ಹೇಳಿದೆ, ಸೊ ನಾನು ಹೇರ್ ಫಾಲ್ಗೆ ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿದೆ, ಪಾಸಿಟಿವ್. ಈಗ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನನಗೆ ಅದು ಆಗಿ ಹೋಗಿದೆ ಅಂತ ಹೇಳಿಬಿಟ್ಟು ನೀವು ಫೀಲ್ ಆಗಿ. ಸೊ ನಿಮ್ಮ ಹೇರ್ಸು ಲಾಂಗಾಗಿ ಬಂದಿದೆ, ಥಿಕ್ಕಾಗಿದೆ, ಬ್ಲ್ಯಾಕ್ ಆಗಿದೆ ಆ್ಯಂಡ್ ಗ್ರೇ ಹೇರ್ಸ್ ಬಗ್ಗೆ ಥಿಂಕೇ ಮಾಡಬೇಡಿ. ನಾನು ಹೇಳಿದ್ನಲ್ಲ ಇಷ್ಟೇ, ಥಿಕ್ಕಾಗಿದೆ, ಲಾಂಗ್ ಆಗಿದೆ ಆ್ಯಂಡ್ ಏನಿದೆ ಬ್ಲ್ಯಾಕ್ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಹೇರ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇಷ್ಟೇ ಯೋಚನೆ ಇದ್ದರೆ ಸಾಕು. ಮತ್ತು ಯಾವ ಪ್ರಾಬ್ಲಮ್ಸ್ ಬಗ್ಗೆನೂ ನೀವು ಥಿಂಕ್ ಮಾಡೋದು ಬೇಡ. ಬಟ್ ಪ್ರೇಯರ್ ಮಾಡೋ ಟೈಮಲ್ಲಿ ಐ ಆಮ್ ಸಾರಿ ಅಂತ ಅಂದಾಗ ಆ್ಯಂಡ್ 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಾಗ ಏನೇನು ಅದಕ್ಕೆ ರೀಸನ್ ಆಗಿರ್ಬೋದು. ಸೊ ಆ ಎಲ್ಲ ರೀಸನ್ಗೂ ನಾನೇ ಕಾರಣ ಅನ್ನೋದನ್ನು ಥಿಂಕ್ ಮಾಡಿ. ಆ್ಯಂಡ್ ಸಾರಿ ಅಂತ ಹೇಳಬೇಕಾದ್ರೂ ಅದನ್ನೆಲ್ಲ ರಿಕಾಲ್ ಮಾಡಿಕೊಂಡು ಸಾರಿನ ಕೇಳಿ. ಆ್ಯಂಡ್ ಅದಾದಮೇಲೆ ಪ್ಲೀಸ್ ಫರ್ಗಿವ್ ಮೀ ಅನ್ಬೇಕಾದ್ರೂ ಕೂಡ ಇದೆಲ್ಲ ರೀಸನ್ಗೆ ನಾನೇ ಕಾರಣ ಆದರೂ ನನ್ನ ಕ್ಷಮಿಸ್ತಾ ಇರೋದಕ್ಕೆ ನಾನು ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ, ಅದಕ್ಕೆ ತುಂಬ ಫರ್ಗಿವ್ ಮೀ ಅಂತ ಹೇಳ್ಬಿಟ್ಟು ಕೇಳಿ. ಅವರು ಕ್ಷಮಿಸ್ತಾ ಇದ್ದಾರೆ, ನೀವು ಕ್ಷಮಿಸ್ತಾ ಇದ್ದೀರಾ ಅಂತ ಫೀಲ್ ಆಗಿ. ಅದಾದಮೇಲೆ ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೂ ಅಷ್ಟೇ ಮನಸಾರೆ ಹೇಳಿ. ಆ್ಯಂಡ್ ಐ ಲವ್ ಯು ಅಂತ ಹೇಳಬೇಕಾದ್ರೂ ಅಷ್ಟೇ ಮನಸಾರೆ ಹೇಳಿ. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಇನ್ನೇನು ಮಾಡಬೇಕಪ್ಪ ಅಂತಂದರೆ, ಈ ಪ್ರೇಯರ್ ಮುಗ್ದಾದ್ಮೇಲೆ ಲೆಟ್ ಗೋ ಟೆಕ್ನಿಕ್ಸ್. ಅಂದರೆ ಈ ಪ್ರೇಯರ್ ಮುಗ್ದಾದ್ಮೇಲೆ ಇದಕ್ಕೆ ನಾನು ರೀಸನ್ ಆಗಿದೆ, ಇದಕ್ಕೆ ನಾನು ಹಾಗೆ ಮಾಡಿದ್ದೆ, ನಾನು ಹೀಗೆ ಮಾಡಿದೆ, ನೋ, ಥಿಂಕೇ ಮಾಡಬೇಡಿ. ಅದನ್ನು ಅಲ್ಲಿಗೆ ಬಿಟ್ಬಿಡಿ. ನೀವು ಯಾವಾಗ ಲೆಟ್ ಗೋ ಟೆಕ್ನಿಕ್ನ ಕಲಿತೀರಾ ಆವಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ, ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ ಗೋ ಟೆಕ್ನಿಕ್ನ ಫಸ್ಟ್ ಕಲೀರಿ. ಏನೇ ಮಾಡಾದ್ಮೇಲೆ ಆಲ್ರೆಡಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಕೊಂಬಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಯಾವ ಟೆನ್ಷನ್ಸ್ನೂ ತೊಗೊಂಬಿಡಿ. ಬೇರೆ ಏನಾದರೂ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಿ. ಏನಾದರೂ ಟೆನ್ಷನ್ಸ್ ಬಂತು ಅಂದರೆ ಮನಸ್ಸನ್ನ ಡೈವರ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಗ್ರ್ಯಾಟಿಟ್ಯೂಡ್ ಮೋರ್ ಆ್ಯಂಡ್ ಕಂಪ್ಲೈನ್ ಲೆಸ್. ಇದೇ ಟಾಪಿಕ್ ಬಗ್ಗೆ ಆಗಿರಬೇಕು ಅಂತೆಲ್ಲ, ಹೇರ್ ಬಗ್ಗೆ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ ನೀವು ಯಾವುದಾದ್ರೂ ತೊಗೊಳ್ಳಿ, ಓಕೆ. ಎನಿಥಿಂಗ್. ನಿಮಗೆ ತಿನ್ನೋಕ್ಕೇನೋ ಒಂದು ಕೇಕ್ ಸಿಗ್ತಾ, ಸೊ ಆ ಕೇಕ್ ಸಿಕ್ಕಿರೋದಕ್ಕೆ ನೀವು ಥ್ಯಾಂಕ್ಸ್ ಯಾವ್ಯಾವ ಥರ ಹೇಳ್ಕೊಬೋದು ಅಂತಲೇ ನಿಮಗೆ ಗೊತ್ತು. ಕೇಕ್ ಅನ್ನೋದನ್ನು ಕಂಡುಹಿಡಿದವ್ರಿಗೂ ಥ್ಯಾಂಕ್ಸ್ ಹೇಳ್ಬೋದು. ಕೇಕ್ ಏನೇನು ಮಿಕ್ಸ್ ಮಾಡಿರ್ತಾರೆ, ಕೇಕ್ ಮಾಡಿರೋರು ಯಾರು, ಆ್ಯಂಡ್ ಕೇಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರು, ಕೇಕ್ನ ಪರ್ಚೇಸ್ ಮಾಡೋದಕ್ಕೆ ನೀವು ಎಷ್ಟು ಅಮೌಂಟ್ನ ಕೊಟ್ರಿ, ನಿಮ್ಮ ಎನರ್ಜಿಗೆ ನಿಮಗೆ ಆ ಅಮೌಂಟ್ ಬಂದಿರೋದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಈಗ ನಾನು ಹೇಳಿದ್ದೆ, ವಿ ಆರ್ ಆಲ್ ಇನ್ ಒನ್ ಎನರ್ಜಿ ಅಂತ ಹೇಳಿಬಿಟ್ಟು. ಈಗ ಹೇರ್ ಅಂದಾಗ ಕೂಡ ನೀವು ಅನ್ಕೋಬೋದು ಇದು ಏನು ಒಂಥರ ಜೀವ ಇಲ್ದಿರೋ ವಸ್ತು ಥರನೇ ಕನ್ಸಿಡರ್ ಮಾಡ್ತೀವಿ. ನೋ, ಎವ್ರಿಥಿಂಗ್ ಏನೇ ಇರ್ಬೋದು ಎಲ್ಲ ಕೂಡ ವಿ ಆರ್ ಆಲ್ ಇನ್ ಒನ್ ಎನರ್ಜಿ ಅಂತ ಹೇಳ್ಬಿಟ್ಟು. ಸೊ
ನೀವು ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು, ಫ್ರೀಕ್ವೆನ್ಸಿನ ಬ್ಯಾಲೆನ್ಸ್ ಮಾಡಬೇಕು, ವೈಬ್ರೇಷನ್ಸ್ ಏನಾಗಬೇಕು, ಮ್ಯಾಚ್ ಆಗಬೇಕು. ಎಲ್ಲ ಕೂಡ ಮ್ಯಾಚ್ ಆದಾಗ ಮಾತ್ರ ಆ್ಯಂಡ್ ನೀವು ಅಲೈನ್ ಆಗಿದ್ದಾಗ ಮಾತ್ರ ರಿಸಲ್ಟ್ ಸಿಗೋದು. ಸೊ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡಿ. ಎಲ್ಲದಕ್ಕೂ ನಮ್ಮ ಥರನೇ ಜೀವ ಇದೆ, ಎಲ್ಲದೂ ಕೂಡ ನಮ್ಮ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ಕೊಂಬಿಟ್ಟು ಈ ಪ್ರೇಯರ್ನ ಮಾಡಿ. ರಿಸಲ್ಟ್ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.